ರೀ, ನಮ್ ರಾಗುನ್ ಈ ರೀತಿ ನೋಡಕ್ಕೆ ತುಂಬಾ ಬೇಜಾರಾಗ್ತಿದೆ ಕಣ್ರಿ. ನಿಜ ಕಣೆ ಲಲಿತಾ, ಅವನು ನೋಡ್ತಾ ಇದ್ರೆ ನನ್ನ ಕರುಳೆ ಕಿತ್ತು ಬರ್ತಾ ಇದೆ ಕಣೆ. ನನ್ ಮನ್ಸಲ್ಲಿರೋ ಗೊಂದಲಗಳನ್ನ ದೂರ ಮಾಡ್ಕೊಂಡು ಬೇಜಾರು ಕಡಿಮೆ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ. ಯಾವ ನೋವನ್ನ ನಾನು ಮರಿಬೇಕು ಅಂತ ಬಂದು ಆ ನೋವನ್ನ ಮತ್ತೆ ನೀವು ಕೊಡ್ತಿದ್ದೀರ. ತಂಗಿ, ನಿನ್ ಮನ್ಸಿಗೆ ನೋವು ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲಮ್ಮ. ನಿಮ್ ಉದ್ದೇಶ ನನಗೆ ಅರ್ಥ ಆಗ್ತಿದೆ ಅಣ್ಣ, ಅದೇ ದಯವಿಟ್ಟು ಅವ್ರ ಆಗೋ ಬಗ್ಗೆ ಮಾತಾಡ್ಬಿಡಿ ಪ್ಲೀಸ್. ಯಾಕಂದ್ರೆ ಅವ್ನ್ ಬದುಕಲ್ಲಿ ನಾನು ಇರಬಾರ್ದು ಅಂತ ಅವ್ರ ಮನೆಯವರೆಲ್ಲ ಡಿಸೈಡ್ ಮಾಡಿದ್ಮೇಲೆ ಬಲವಂತವಾಗಿ ನಾನು ಹೋಗೋದು ಸರಿ ಇರಲ್ಲ ಅಲ್ವಾ? ಹಾಗಲ್ಲ ತಂಗಿ, ನಿಮ್ ಕನ್ಸನ್ ನಂಗೆ ಅರ್ಥ ಆಗ್ತಿದೆ ಅಣ್ಣ, ಆದ್ರೆ ಆದಷ್ಟು ಬೇಗ ಅವ್ನ ಜೀವನದಿಂದ ನಾನು ಆಚೆ ಹೋಗ್ಬೇಕು ಅಂತ ಅವ್ನು ಆಸೆ ಪಡ್ತಿದ್ದಾನಲ್ವಾ? ಇಷ್ಟೇ ಆದ್ರೂ ಗಂಡ ಆಸೆ ಪಟ್ಟಿದ್ದನ್ನ ಹೆಂಡತಿ ಆದವಳು ನಡೆಸ್ಕೊಡ್ಬೇಕು ಅಲ್ವಾ ಅಣ್ಣ? ಅದಕ್ಕೆ ನಾಳೆ ಫ್ಯಾಮಿಲಿ ಕೋರ್ಟಿಗೆ ಹೋಗಿ ಅವ್ನ್ ಏನ್ ಬಯಸಿದನೋ ಅದನ್ನ ಅವ್ನು ಕೊಟ್ಟು ಬರ್ತೀನಿ. ನೋಡು ತಂಗಿ, ತ್ಯಾಗ ಮಾಡೋದಿದೆಯಲ್ಲ ಒಂದು ರೀತಿ ಕೆಟ್ಟ ಅಭ್ಯಾಸ. ಅದು ನಿನ್ನ ಜೀವನದಲ್ಲಿ ಒಂದ್ಸತಿ ತ್ಯಾಗ ಮಾಡಿದ್ರೆ ಜೀವನ ಪೂರ್ತಿ ತ್ಯಾಗ ಮಾಡ್ತಾನೆ ಇರಬೇಕಾಗುತ್ತೆ. ಕಳ್ಕೊಳ್ಳೋದು ಸುಲಭ, ಆದರೆ ಪಡ್ಕೊಳ್ಳೋದು ಕಷ್ಟ. ನಿನ್ನ ಲೈಫ್ ಜಾನ್ಸಿ ಇದು, ಇದನ್ನ ಯಾಕೆ ಬಿಟ್ಕೊಡ್ತೀಯ? ಇದರಲ್ಲಿ ನಿನ್ನ ಭವಿಷ್ಯನೇ ಬದುಕಿದೆ. ಸೊ ನೀನು ಏನೇ ನಿರ್ಧಾರ ತಗೊಂಡ್ರು ಚೆನ್ನಾಗಿ ಯೋಚನೆ ಮಾಡೇ ನಿರ್ಧಾರ ತಗೋಬೇಕು. ಜಾನ್ಸಿ, ರಾಘು ಅವರು ನಿನ್ಗೆ ತಾಳಿ ಕಟ್ಟಿದಾಳೆ. ಹಾಗಿದ್ಮೇಲೆ ಆ ಸಂಬಂಧನ ಬಿಟ್ಕೊಡೋ ದಾರಿನಲ್ಲ, ಉಳಿಸ್ಕೊಳ್ಳೋ ದಾರಿ ಯಾವುದು ಅಂತ ಯೋಚನೆ ಮಾಡು. ಬ್ಲಡಿ ಫುಲ್, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ಸೆನ್ಸ್ ಆದ್ರೂ ಇದೆಯಾ? ರೆಸ್ಪಾನ್ಸಿಬಿಲಿಟಿ ಅಂತೂ ಏನೂ ಇಲ್ಲ, ಅಟ್ಲೀಸ್ಟ್ ಸೀರಿಯಸ್ನೆಸ್ ಆದ್ರೂ ಇರ್ಬೇಕಲ್ವಾ? ಅಭಿ ತಕ್ ತುಮಾರೆ ಹಾತ್ ಮೇ ನಿನ್ಗೆ ಏನ್ ಮಾಡಕ್ ಆಗಿಲ್ಲ, ಈಗ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ. ಗುಡ್ ಮಾರ್ನಿಂಗ್ ಚೋಟಾ ಸಾಬ್. ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದಿದ್ರೆ ತಾನೆ ಮಾರ್ನಿಂಗ್ ಗುಡ್ ಆಗಿರೋದು. ಯಾಕೆ ಚೋಟಾ ಸಾಬ್, ರಾತ್ರಿ ಪೂರ್ತಿ ಕುಡಿಯೋದಕ್ಕೆ ಎಚ್ಚರವಾಗಿದೆ ಅಥವಾ ಎಣ್ಣೆ ಏನಾದ್ರು ಕಡಿಮೆ ಆಯ್ತಾ? ಯಾವ ಡ್ರಿಂಕ್ಸು ಇಲ್ಲ, ಏನೂ ಇಲ್ಲ. ಚಾರು ಮತ್ತೆ ಕಿಟ್ಟಿ ನನಗೆ ಕೊಟ್ಟಿರೋ ಕಿಕ್ಕೇನು ಇಳಿದಿಲ್ಲ. ಇಬ್ಬರು ಸೇರ್ಕೊಂಡು ಏನೋ ಗೇಮ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸ್ತಾ ಇದೆ. ಅದನ್ನೇ ಅಲ್ವಾ ಸಾಬ್ ನಾನು ಮೊದಲಿಂದ ಹೇಳ್ತಾ ಇರೋದು. ಬಟ್ ಈ ವಿಷಯನ ಡ್ಯಾಡ್ ಹತ್ರ ಹೇಳಕ್ ಹೋದ್ರೆ ನಾನು ನಾಲಾಯಕ್ ವೇಸ್ಟ್ ಫೆಲೋ ಅಂತೆಲ್ಲ ಬೈದ್ ಕಳ್ಸಿದ್ರು. ಅವ್ರು ಇರೋದಿಲ್ವ ಹೇಳ್ತಾ ಇರೋದು. ಕ್ಯಾಬಲತ್ತು ಅಂದ್ರೆ ಅವರು ಆಗ ಹೇಳ್ಬಾರ್ದಾಯ್ತು ಅಂತ ಹೇಳಿದೆ ಸಾಬ್. ನಾನು ನಾಲಾಯಕ್ ಅಲ್ಲ, ನಾಯಕ್ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಡ್ಯಾಡ್ಗೆ ನಾನು ಯಾರು ಅನ್ನೋದನ್ನ ತೋರಿಸ್ತೀನಿ. ಹಲೋ, ಹಾಯ್ ಸ್ನೇಹಲತಾ, ಕೇಸಿ ಹೋ ತುಮ್? ಅದೇನೋ ಪ್ರೂವ್ ಮಾಡ್ತೀನಿ ಅಂತೇಳಿ ಯಾವುದೋ ಹುಡುಗಿಗೆ ಕಾಲ್ ಮಾಡ್ತಿದ್ದಾನೆ. ಮೆಂಟ್ಲು ನನ್ನ ಮಗ. ಅಪ್ಪ ಮಗ ಸರಿಯಾಗಿದ್ದಾರೆ. ವಾವ್, ವಾಟ್ ಎ ಸರ್ಪ್ರೈಸ್. ಏನು ಸಡನ್ ನೆನ್ಪು ಮಾಡ್ಕೊಂಡಿದ್ಯಾ ನನ್ನ? ಏನಿಲ್ಲ, ನೀನು ಮಿಮಿಕ್ರಿ ಮಾಡೋದು ಇನ್ನೂ ಮರ್ತಿಲ್ಲ ತಾನೆ? ಹೇಗ್ ಮರೆಯಕ್ಕಾಗುತ್ತೆ, ಇವಾಗ ಅದೇ ತಾನೆ ಪ್ರೊಫೆಷನ್. ಹಾಗಿದ್ರೆ ನೀನು ಇಮಿಡಿಯೇಟ್ ಆಗಿ ನಾನು ಕಳ್ಸೋ ಲೊಕೇಶನ್ಗೆ ಹೊರಟ್ ಬಾ. ನನ್ ಪೇಮೆಂಟ್ ನನಗೆ ಕೊಟ್ರೆ ಐ ಆಮ್ ರೆಡಿ. ಪೇಮೆಂಟ್ ಬಗ್ಗೆ ಎಲ್ಲ ವರಿ ಮಾಡಬೇಡ. ಹಾಗೆ ವಾಟ್ಸಪ್ಪಲ್ಲಿ ಕೆಲವೊಂದು ವಾಯ್ಸ್ ಕಳಿಸ್ತಾನೆ, ಬರ್ತಾ ಪ್ರಾಕ್ಟೀಸ್ ಮಾಡ್ಕೊಂಬ. ಸರಿ ಆಯ್ತು. ಇವತ್ತು ನನಗೆ ರೆಸ್ಪಾನ್ಸಿಬಿಲಿಟಿ, ಸೀರಿಯಸ್ನೆಸ್ ಎಲ್ಲ ಇದೆ ಅಂತ ಪ್ರೂವ್ ಮಾಡ್ತೀನಿ. ಜಾನ್ಸಿ, ನೀನು ನಿನ್ ಬದುಕನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ಬೇಕು. ಅದರಿಂದ ಏನ್ ಯೂಸ್ ಇದೆ ಚಾರು? ಅಲ್ಲ ತಂಗಿ, ಹಾಗೆ ಅಂತ ನಿನ್ ಗಂಡನ್ ಬಿಟ್ಕೊಟ್ಬಿಡ್ತೀಯಾ? ನಾವ್ ಇಷ್ಟಪಟ್ಟಿರೋ ಲೈಫ್ ನಮಗ್ ಸಿಕ್ಕಿಲ್ಲ ಅಂದಾಗ ನಮಗ್ ಸಿಕ್ಕಿರೋ ಲೈಫ್ನ ಇಷ್ಟಪಡ್ಬೇಕನ್ನೋ ಪಾಲಿಸಿನ ಫಾಲೋ ಮಾಡ್ಬೇಕಲ್ವಾ ಅಣ್ಣ? ಪ್ರೀತಿ, ಬಾಂಧವ್ಯ, ಭಾವನೆಗಳು ಎಲ್ಲ ಒಂದೇ ಟ್ರಾಫಿಕ್ ತರ ಆಗ್ಬಾರ್ದು.
ಅದ್ ಯಾವಾಗ್ಲೂ 2 ವೇ ರೋಡ್ ತರ ಇರ್ಬೇಕು. ಆಗ್ಲೇ ಲೈಫ್ ಅನ್ನೋ ಜರ್ನಿ ಚೆನ್ನಾಗಿರೋದು. ಮಾಮ್ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ಯಾವುದೋ ಒಂದು ವಿಚಾರ ರಿವೀಲ್ ಆಗಿರೋದಂತೂ ಪಕ್ಕ. ರಾಮಾಚಾರಿ, ಕೆಲವ್ರು ನಮ್ಮ ಮೇಲೆ ಅನುಮಾನ ಬಂದಿದ್ಯಾ? ಒಂದ್ಸಲ ನವದೀಪಕ್ ಕಾಲ್ ಮಾಡಿ ಏನಾದ್ರೂ ವಿಷಯ ಗೊತ್ತಾಗ್ಬೋದು. ಯಾಕಂದ್ರೆ ನಿಮ್ ಮಾಮ್ನ ಬರಕ್ ಹೇಳಿರೋದು ಆ ವಿವೇಕ್ ಅನ್ನೋದ್ ನೆನ್ಪಿರ್ಲಿ. ಎಸ್, ಕರೆಕ್ಟ್ ಮೇಡಮ್. ಮೊದಲು ಅವನು ಫೋನ್ ಮಾಡಿ. ಫೋನ್ ಮಾಡಿದಾಗ ಅವ್ನ ಮಾತಿನ ಶೈಲಿ, ಅವ್ನ ರಿಯಾಕ್ಷನ್ ನೋಡಿದ್ರೆ ಯಾರಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ ಅನ್ನೋದು ನಮಗೆ ಕ್ಲಿಯರ್ ಆಗುತ್ತೆ. ಸರಿ ರಾಮಾಚಾರಿ. ಲೌಡ್ ಸ್ಪೀಕರ್ ಹಾಕಿ. ಹಲೋ, ಕೌನ್ ಹೈ? ಹಾಯ್ ಅಂಕಲ್, ನಾನು ಚಾರು ಮಾತಾಡ್ತಾ ಇದ್ದೀನಿ. ಹಾ, ಹೇಳು ಬೇಟಿ. ಏನೂ ಇಲ್ಲ ಅಂಕಲ್, ಮಾಮ್ ಫೋನ್ ಮಾಡಿದ್ರು, ನಿಮ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಹಾ, ವಿವೇಕ್ ನನ್ಗೆ ಫೋನ್ ಮಾಡಿ ಬರೋಕ್ ಹೇಳಿದ. ಅದೇ ಚಾರು ಬಗ್ಗೆ ಏನೋ ಮಾತಾಡಕ್ಕಿದೆ, ಅರ್ಜೆಂಟ್ ಆಗಿ ಬನ್ನಿ ಅಂತ ಕಾಲ್ ಕಿಯಾ. ಮುझे भी बहुत इंपॉर्टेंट मीटिंग था, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಾನು ಹೊರಟಿದ್ದೀನಿ. तुम भी जल्दी आओ बेटी. ಓಕೆ ಅಂಕಲ್. ಮೇಡಮ್ ಮಾತಾಡಿದ್ ಕೇಳಿದ್ರೆ ಸಕ್ಸೇನಾಗೂ ಏನೋ ವಿಷಯ ಗೊತ್ತಿಲ್ಲ, ಈ ಕಡೆ ನಿಮ್ಮ ತಾಯಿಗೂ ಏನೋ ವಿಷಯ ಗೊತ್ತಿಲ್ಲ ಅನ್ನಂಗಾಯ್ತು. ಹಾಗಾದ್ರೆ ಇದೆಲ್ಲ ವಿವೇಕ್ದ ಕಿತಾಪತಿ ಅಂತ ಹೇಳ್ತಿದ್ದೀರಾ ರಾಮಾಚಾರಿ? ಹೌದು ಮೇಡಮ್, ಇಷ್ಟೆಲ್ಲ ಮಾಡಿರೋದು ಅವನೇ. ಯಾಕಂದ್ರೆ ಸಕ್ಸೇನಾಗ ಫೋನ್ ಮಾಡಿ ನಿಮ್ಮ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾನೆ. ನಿಮ್ಮ ತಾಯಿಗೆ ಫೋನ್ ಮಾಡ್ಬಿಡು ಮನೆಗೆ ಬರಕ್ಕೆ ಹೇಳಿದಾನೆ. ಆದ್ರೆ ನಿಮಗೆ ಮಾತ್ರ ಕಾಲ್ ಮಾಡಿಲ್ಲ. ನಾನು ಪಕ್ಕ ಹೇಳ್ತೀನಿ ಮೇಡಮ್, ಈ ಪ್ಲಾನ್ ಮಾಡಿರೋದು ಅವನೇ 100%. ಮತ್ತೆ ಇವಾಗ ಏನ್ ಮಾಡೋದು ರಾಮಾಚಾರಿ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ ಮೇಡಮ್. ಒಂದ್ಸಲ ವಿವೇಕ್ಗೆ ಕಾಲ್ ಮಾಡಿ ಏನು ಅಂತ ವಿಚಾರಿಸ್ಲಾ? ಬೇಡ, ಆ ಕೆಲಸ ಮಾತ್ರ ಮಾಡ್ಬೇಡಿ. ಅವನು ನಿಮಗ್ ಗೊತ್ತಿಲ್ಲದೆ ಇರೋ ತರ ಹ್ಯಾಂಡ್ಲ್ ಮಾಡ್ತಿದ್ದಾನೆ ಅಂದ್ಮೇಲೆ ನೀವು ಗೊತ್ತಿಲ್ಲದೆ ಇರೋರ್ ತರನೇ ಇದ್ಬಿಡಿ. ಯಾಕಂದ್ರೆ ನಿಮಗ್ ಗೊತ್ತಾಗಿದೆ ಅನ್ನೋ ವಿಷಯ ಅವನಿಗೆ ಗೊತ್ತಾಗೋವರೆಗೂ ನಿಮಗ್ ಟೈಮ್ ಇರುತ್ತೆ. ಅದು ಗೊತ್ತಾಗೋದಕ್ಕೂ ಮೊದಲು ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೋದು. ನೀ ಹೇಳ್ತಿರೋದು ಕರೆಕ್ಟೇ ತಂಗಿ, ಆದರೆ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ರೀ, ನಮ್ ರಾಗುನ್ ಈ ರೀತಿ ನೋಡಕ್ಕೆ ತುಂಬಾ ಬೇಜಾರಾಗ್ತಿದೆ ಕಣ್ರಿ. ನಿಜ ಕಣೆ ಲಲಿತಾ, ಅವನು ನೋಡ್ತಾ ಇದ್ರೆ ನನ್ನ ಕರುಳೆ ಕಿತ್ತು ಬರ್ತಾ ಇದೆ ಕಣೆ. ಅಲ್ಲ ರೀ, ಅವನ್ ಮನ್ಸೊಳಗಡೆ ಇಷ್ಟೊಂದು ನೋವಿದೆ ಗೊತ್ತೇ ಇರ್ಲಿಲ್ಲ. ಮೊದ್ಲೆಲ್ಲ ಅವನಿಗೆ ಭಾವನೆಗಳೇ ಇಲ್ವೇನಂತ ಅನಿಸ್ತಾ ಇತ್ತು. ಅನ್ನಿಸ್ತಿತ್ತು ಏನೇ, ಈಗಲೂ ಅವನ ಮುಖದಲ್ಲಿ ಆ ಭಾವನೆಗಳು ಕಾಣಿಸ್ತಾ ಇಲ್ಲ. ಯಾಕೆ ಗೊತ್ತಾ, ನಮ್ಮ ರಾಗು ಭಾವನೆಗಳು ಹಗಲಲ್ಲಿ ಬರೋ ಚಂದ್ರನ್ ತರ ಕಾಣಿಸೋದಿಲ್ಲ, ಆದ್ರೂ ಇರ್ತವೆ. ನಿಜ ಹೇಳಬೇಕು ಅಂದ್ರೆ ಅವನು ತುಂಬ ಭಾವಜೀವಿ ಕಣೆ. ಫೀಲಿಂಗ್ಸು, ಸೆಂಟಿಮೆಂಟಿಗೆ ತುಂಬ ಬೆಲೆ ಕೊಡ್ತಾನೆ. ಆದ್ರೆ ಅದವನ ಮುಖದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ. ಅಂತ ಫೀಲಿಂಗ್ಸ್ ಇಲ್ಲ ಅಂದಿದ್ರೆ ಈ ಫ್ಯಾಮಿಲಿ ಅನ್ನೋ ಸೆಂಟಿಮೆಂಟ್ಗೋಸ್ಕರ ತಾನು ಪ್ರೀತಿಸಿದ ಹೆಂಡತಿನ ಬಿಟ್ಕೊಡ್ತಿದ್ನ? ನೀನೇ ಹೇಳು. ನಿಜ ರೀ, ಹೊಟ್ಟೆಲಿ ಹುಟ್ಟಿದ ಮಕ್ಳೇ ತಂದೆ ತಾಯಿ ಮಾತು ಕೇಳಲ್ಲ. ಅಂತದ್ರಲ್ಲಿ ಈ ಕುಟುಂಬ ಬೇಕು ಅನ್ನೋ ಕಾರಣಕ್ಕೆ ಎಂತ ತ್ಯಾಗ ಮಾಡ್ತಾ ಇದ್ದಾನೆ ನೋಡ್ರಿ. ಯಾರು ಏನ್ ಬೇಕಾದ್ರೂ ಹೇಳಿ ಲಲಿತಾ, ಆ ಸಂಪತ್ ಕುಮಾರ್ ಅವ್ರು ಹೇಳ್ದ ಹಾಗೆ ನಮ್ಮ ರಾಗು ಜೆಂಟಲ್ಮೆನ್ ಕಡೆ ಜೆಂಟಲ್ಮೆನ್. ನೀವು ಜೆಂಟ್ಲ್ಮ್ಯಾನ್ ಅಂತಿದ್ದೀರಾ, ಆದ್ರೆ ಬೀದಿ ಜನ ಏನ್ ಮಾತಾಡ್ಕೊಳ್ತಿದಾರ ಗೊತ್ತಾ? ಏನು ಬೈತಾ ಇದ್ದಾರಾ? ಹೌದು ರೀ. ನೋಡಿ, ಹೊರಗಡೆ ಜನ ಮನುಷ್ಯತ್ವನೇ ಇಲ್ದೇ ಇರೋ ವ್ಯಕ್ತಿ ಅಂತ ಅನ್ಕೊಳ್ಳಿ, ಕಟ್ಕೊಂಡು ಹೆಂಡತಿ ಜೊತೆ ನಿಲ್ದಕ್ಕಾಗದೇ ಇರೋ ನಾಲಾಯಕ್ ಅಂತ ಬೈಕೊಳ್ಳಿ. ಅಷ್ಟೇ ಅಲ್ಲ, ಕುಟುಂಬ ಬೇಕು ಅನ್ನೋ ಸ್ವಾರ್ಥಕ್ಕೋಸ್ಕರ ಕಷ್ಟಕ್ಕಾದವಳನ್ನ ತಾಳಿ ಕಟ್ಟಿ ನಂಬಿ ಬಂದವಳನ್ನ ಮನೆ ಬಿಟ್ಟು ಓಡಿಸಿ
ಡೈವರ್ಸ್ ಕೊಡೋದಕ್ಕೆ ನಿಂತಿರೋ ನಂಬಿಕೆ ದ್ರೋಹಿ ಅಂತ ಅನ್ಕೊಳ್ಳಿ. ಆದರೆ ನಮ್ಮ ರಾಘು ಮನೆ ಮಗನಾಗಿ ಗ್ರೇಟ್ ಕಣೆ, ಗ್ರೇಟ್. ಒಂದ್ಸಲ ಪ್ರೀತಿ ಇದೆ ಅಂತ ಹೇಳೋದು, ಇನ್ನೊಂದ್ಸಲ ನೀನ್ ಬೇಡ ಹೋಗು ಅಂತ ಹೇಳೋದು, ಇದೆಲ್ಲ ಅಕ್ಕಪಕ್ಕದ ಹೆಂಗಸು ಕಿವಿಗೆ ಬಿದ್ದಿದೆ. ಅದಕ್ಕೆ ಅವರೆಲ್ಲ ಅವ್ರ ಮನ್ಸ ಯಾವಾಗಂದ್ರೆ ಅವಾಗ ಬಂದೋಗೋ ಬೆಂಗಳೂರು ಮಳೆನಾ ಅಂತ ಬಾಯಿಗೆ ಬಂದಂಗೆ ಬೈತಿದ್ದಾರೆ ಕಣ್ರಿ. ಬೈತಾರೆ ಕಣೆ, ಬೈತಾರೆ. ಯಾಕಂದ್ರೆ ಝಾನ್ಸಿ ಏನು ಅನ್ನೋದು ಅವರಿಗೆ ಅರ್ಥ ಆಗಿದೆ. ಅಷ್ಟೇ ಅಲ್ಲ, ಇವನ ಮನಸ್ಸಲ್ಲಿ ಝಾನ್ಸಿ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೆ ಅನ್ಯಾಯವಾಗಿ ಬಿಟ್ಟು ಕೊಡ್ತಾ ಇದ್ದಾನಲ್ಲ ಅನ್ನೋ ಕೋಪ ಇದೆ. ಅದಕ್ಕೆ ಜನ ಎಲ್ಲೋ ಕೂತ್ಕೊಂಡು ಕಾಮೆಂಟ್ ಮಾಡ್ತಾರೆ, ಬೈತಾರೆ. ಇದೇ ವಿಚಾರನ ಇಟ್ಕೊಂಡು ಬೀದಿಯಲ್ಲಿ ಡಿಸ್ಕಸ್ ಮಾಡ್ತಾರೆ. ಅದಕ್ಕೆ ಇವಾಗ ರಾಘು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಅವನ ಕುಟುಂಬನ ಕಳ್ಕೋಬೇಕಾಗುತ್ತೆ ಅನ್ನೋದು ಅವ್ರಿಗೇನೇ ಗೊತ್ತು. ನಮ್ಮ ರಾಘು ಕುಟುಂಬಕ್ಕೋಸ್ಕರ, ಕುಟುಂಬದವರ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಾನೆ ಕಣೆ. ಪ್ರತಿಯೊಂದು ಮನೆಯಲ್ಲೂ ಇಂಥ ಒಬ್ಬ ಮಗ ಇರಬೇಕು ಅಂತ ಬಯಸ್ತಾರೆ. ಪ್ರತಿಯೊಬ್ಬ ತಂದೆ ತಾಯಿನೂ ಇಂಥ ಒಬ್ಬ ಮಗ ನಮಗಿರ್ಬೇಕು ಅಂತ ಬಯಸುವಂತ ವ್ಯಕ್ತಿತ್ವ ಕಣೆ ನಮ್ ರಾಗೋದು. ಅವನು ಒಬ್ಬ ಮಗ ಆಗಿ ಗೆದ್ದಿರ್ಬೋದು ಕಣ್ರಿ, ಆದ್ರೆ ಗಂಡನಾಗಿ ಸೋತ್ ಹೋಗಿದ್ದಾನೆ ಕಣ್ರಿ. ನೀವ್ ಹೇಳ್ದಾಗೆ ಪ್ರತಿಯೊಬ್ಬ ತಾಯಿನೂ ನನಗಿಂತ ಮಗನೇ ಬೇಕು ಅಂತ ಬಯಸ್ಬೋದೇನೋ, ಆದ್ರೆ ಯಾವ ಹೆಣ್ಣು ಕೂಡ ಇಂಥವ್ನ್ ಗಂಡನಾಗಿ ಸಿಗ್ಬಾರ್ದು ಅಂತಾನೆ ಬಯಸ್ತಾಳೆ. ಬೇರೆ ಯಾರು ಯಾಕೆ, ನಾನೇ ಒಂದು ಹೆಣ್ಣಾಗಿ ಇಂಥ ಗಂಡನ್ ಮಾತ್ರ ಕೊಡ್ಬೇಡಪ್ಪ ದೇವ್ರೆ ಅಂತ ಬೇಡ್ಕೊಂತೀನಿ.